ಸಂಕೋಚ ಆಕತಿ ನೀವು ಬಂದ್ಬಿಡಿ ಅಲ್ಲಿ ಕುಂದ್ರುವಂತ ಜಾಗಕ್ಕೆಲ್ಲ ಕುಂದ್ರು ಬಂದ್ ಮಾಡಿ ಅವ್ರ ಒಬ್ಬರಿಗೆ ಸಂಕೋಚ ಆಕತಿ ಅವ್ರು ಯಾರ್ಯಾರ ಕೆಲಸ ಅರ್ಜೆಂಟ್ ಇತ್ತಂದ್ರೆ ಪ್ರಸಾದ ನಾಳೆ ಸುದ್ದಿ ನಾನಲ್ಲ ಆ ಕಡೆ ಪಪ್ಪ ಕಡೆ ಹೊಡಿಸಿಲ್ಲ Ismail
ಅಯ್ಯಪ್ಪ 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 ಶರಣೋ ಅಯ್ಯಪ್ಪ 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 ಶರಣೋ ಸ್ವಾಮಿಯೇ 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 ಶರಣೋ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ನಮ್ಮಪ್ಪ. ನಮಸ್ಕಾರ. ನಮ್ಮ ಶಂಭು ಗುರುಸ್ವಾಮಿಯವರು ಕೇಳಿಸುತ್ತಲ್ರಿ ಶಂಭು ಗುರುಸ್ವಾಮಿ ಹಾವೇರಿಯ ವಿದ್ಯಾನಗರದ ಶ್ರೀಧರ್ಮಶಾಸ್ತ್ರ ದೇವಸ್ಥಾನದಿಂದ ಶಬರಿಮಲೆಯ ಪಾದಯಾತ್ರೆ ಮಾಡುತ್ತಿರುವ ನಮ್ಮ ಶಂಭು ಗುರುಸ್ವಾಮಿಯವರು ಸುಮಾರು ಒಂದು 40 ವರ್ಷ ಪಾದಯಾತ್ರೆ ಮಾಡಿದ್ದಾರೆ. ಹಾಗೆ ನಮ್ಮ ದತ್ತಾತ್ರೇಯ ಕೂಡಲವರು ಒಂದು ಸತತವಾಗಿ 4 ವರ್ಷ ಪಾದಯಾತ್ರೆ ಮಾಡಿದರು. ಹಾಗೂ ಮತ್ತು ಸ್ವಲ್ಪ ದಿನ ಬಿಟ್ಟಿದ್ರು. ಈಗ ಮತ್ತು ಭಗವಂತನ ಇಚ್ಛೆಯಿಂದ ಮತ್ತೆ ಯಾಕೆ ಹೋಗಾಕ ಆಸೆ ಪಟ್ಟು ಒಂದು ಸಂಕಲ್ಪ ಮಾಡಿಕೊಂಡು ಮತ್ತು ನಮ್ಮ ಒಂದು 12 ಮಂದಿ ಟೀಮ್ ಕರ್ಕೊಂಡು ಮತ್ತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತು ಇವರು ಹೋದ ವರ್ಷ ಹೋಗಿದ್ರು ಜಗದೀಶ್ ಚಕ್ರಸಾಲಿ ಅಂತೇಳಿ ಹೋದ ವರ್ಷ. ಅದೇ ರೀತಿ ನಾಗನಗೌಡ ಹತ್ತಿಯವರು ಹೋದ ವರ್ಷ ಪಾದಯಾತ್ರೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇವರು ರುದ್ರಪ್ಪ ಹೊಸಪೇಟೆಯವರು ಇವರು ಕೂಡ ಹೋದ ವರ್ಷ ಪಾದಯಾತ್ರೆ ಮಾಡಿದರು. ಇವರು ಇಂಜಿನಿಯರ್ ಅಂಥೇಳಿ ಇವರು ಈ ವರ್ಷ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಭಗವಂತ ಅವರಿಗೆ ಯಶಸ್ವಿಯಾಗಲಿ. ಆಮೇಲೆ ಇವರು ಕೂಡ ಮಂಜುನಾಥ್ ಅಂಥೇಳಿ ಫಿಶ್ ಲ್ಯಾಂಡ್ ಇದೆ, ಇವರು ಪಾದಯಾತ್ರೆ ಮಾಡೋಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಹಾಗೆ ಬರ್ರಿ ಇವರು. ಆಮೇಲೆ ಇವರು ಹೆಸರು ಮಹೇಶ್ ಅಂತೇಳಿ ಕರ್ಜಿಗೆ ಅವರು ಜಿಮ್ ಸಾಗರ್ ಅಂತ ಹೇಳಿ ಇವರು ಪಾದಯಾತ್ರೆ ಮಾಡೋಕೆ ಹಮ್ಮಿಕೊಂಡಿದ್ದಾರೆ. ಆಮೇಲೆ ನಮ್ಮ ತುಕಾರಾಮ್ ಸ್ವಾಮಿ ಅಂತೇಳಿ ಇವರು ಕೂಡ ಒಂದು ಸಂಕಲ್ಪ ಮಾಡ್ಕೊಂಡು ಈ ಸಲ ಪಾದಯಾತ್ರೆ ಹೋಗ್ತಿದ್ದಾರೆ. ಅದೇ ರೀತಿ ಇಲ್ಲಿ ಲಿಂಗರಾಜ್ ಅವರು ದೇವಿ ಇದು ಇದೆ ಟೆಂಡರ್ಸ್, ಇವರು ಕೂಡ ಈ ಸಲ ಪಾದಯಾತ್ರೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮಾಲ್ತೇಶ್ ನಮ್ಮ ಮಾಲ್ತೇಶ್ ಜೋಡಿಗೆ ಅವರು ನಮ್ಮ ಅತ್ಯಂತ ಕ್ಲಾಸ್ಮೇಟ್ ಅವರು. ಇವ್ರಿಗೆಲ್ಲರೂ ಕಾಕಾರ ಅಂತ ನಾವು ಕಾಕಾರ ಅನ್ಬೇಕಾಗ್ತದೆ. ಇವರು ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವರು ಪ್ರತಿದಿನ ಬೆಳಗ್ಗೆ 3 ಗಂಟೆಗೆ ಕೇಳ್ತಾರೆ. 3 ಗಂಟೆಗೆ ಎದ್ದು ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಅದೇ ರೀತಿ ಅವರು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 7 ಕಾಲಿಗೆ ಹೋಗಿ ಎಲ್ಲರೂ ಸ್ವಲ್ಪ ಟೀ ಕುಡಿತಾರೆ. ಟೀ ಕುಡಿದ್ಮೇಲೆ 10 ಮಟ್ಟ ಮತ್ತೆ ನಡೀತಾರೆ. 10 ಮೇಲೆ ಸ್ವಲ್ಪ ಬಿಸಿಲು ಆದ ಕೂಡ ಅವರು ಅಲ್ಲಿಗೆ ಸ್ಟಾಪ್ ಮಾಡಿ ಎಲ್ಲ ಅವತ್ತು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ 4ರಿಂದ 8 ಗಂಟೆ ಮಟ್ಟ ನಡೀತಾರೆ. 8 ಗಂಟೆಗೆ ನಡೆಯೋದು ಮುಗಿಸಿ ಅವತ್ತಿನ ದಿವಸ ನಡೆಯೋದು ಮುಗಿಸಿ ಅಲ್ಲಿ ಪ್ರಸಾದ ಮಾಡಿಕೊಂಡು ಎಲ್ಲಿ ದೇವಸ್ಥಾನ ಗುಡಿಗುಂಡಾರ ಎಲ್ಲೆಲ್ಲಿ ಸಿಗ್ತಾವೆ ಅಲ್ಲಿ ಹೋಗ್ಕೊಂತ ಒಂದು ರೂಟ್ ಮ್ಯಾಪ್ ಇರ್ತದೆ. ಆ ರೂಟ್ ಮ್ಯಾಪ್ ಪ್ರಕಾರ ಒಂದು ದಿವಸಕ್ಕೆ 40 ಕಿಲೋಮೀಟರ್ ಪ್ರಕಾರ ಪ್ರತಿನಿತ್ಯ ನಡ್ಕೊಂಡು ಹೋಗ್ತಾರೆ. ಸುಮಾರು ಒಂದು 1000 ಕಿಲೋಮೀಟರ್ ನಡೆದು ಆ ಭಗವಂತನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 1000 ಕಿಲೋಮೀಟರ್. 1000 ಕಿಲೋಮೀಟ್ರು ನಡೆದು ಬಿಟ್ಟು ಭಗವಂತನ ದರ್ಶನ ಮಾಡೋಕೆ ಹೋಗ್ತಾ ಇದ್ದಾರೆ. ಗುರುಗಳ ಕಡೆ ನೆಕ್ಸ್ಟ್. ಸ್ವಾಮಿಯಪ್ಪ ಅಯ್ಯಪ್ಪ ಶರಣವಪ್ಪ ಅಯ್ಯಪ್ಪ ಕಾನನವಾಸಪ್ಪ ಶರಣವಪ್ಪ ಅಯ್ಯಪ್ಪ ಬರ್ದೇನಾಗಿರಿಗೆ ಅಯ್ಯಪ್ಪ ಚಿನ್ನದ ಗಿರಿಗೆ ಸಪ್ಪ ಅಯ್ಯಪ್ಪ ಕಾಡಿನ ಪಂಪಾವಾಸ ಅಯ್ಯಪ್ಪ ಅಳದವಾಸ ಅಯ್ಯಪ್ಪ ಕರಿಮಲೆ ವಾಸ ಅಯ್ಯಪ್ಪ ಕೆಂಕಟ್ಟ ಗಂಡ ಬಂಗಾರದ ಅಯ್ಯಪ್ಪ ಅಂಕರಿಗೆ ದೇವಿಯೇ ಕಾಪಾಡಪ್ಪ ಕರುಣಿಸಪ್ಪ ಸ್ವಾಮಿಯೇ ಕಟ್ಟ ಸ್ವಾಮಿಯ ಕಂಡು ನನ್ಮೊಡೆ ಯಾತ್ರೆ ನನ್ಮೊಡೆ ಯಾತ್ರೆ ಸ್ವಾಮಿಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ಬರ್ತೇವಪ್ಪ ಪಾಪ ಪಾವಾಸ ಶಬರಿಗಿರೀಶ
ನಮಸ್ಕಾರ. ನಾವು ಮಾಲೆ ಹಾಕ್ಕೊಂಡು ಪಾದಯಾತ್ರೆ ಮಾಡುವಾಗ ನಾವು ಹಾವೇರಿಯಿಂದ ಏನು ಹೋಗ್ತೀವಲ್ಲ, ನಾವೀಗ ಫಸ್ಟ್ ನಾವು ಹೋಗ್ತಾ ಇರೋದಕ್ಕೆ 5ನೇ ಸಲ ಈಗ. ಅದೇ ಥರ ನಮ್ಮ ಸ್ವಾಮಿಗಳಲ್ಲಿ ಎಷ್ಟೋ ಜನ 5 ಸಲ 2 ಸಲ 1 ಸಲ ಆ ಥರ ಎಲ್ಲ ಹೋಗಿ ಬಂದಿದ್ದಾರೆ. ಈಗ ನಾವು ಹೋಗ್ತಾ ಇರೋದು ವಾಯ ಅಂದರೆ ಇದಕ್ಕೆ ಶೃಂಗೇರಿ, ಹೊರನಾಡು, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಈ ಥರ ನಾವು ಶಬರಿಮಲೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಅದು ನಮ್ಮ ಪಾದಯಾತ್ರೆ ಹೋಗುವಾಗ ನಾವಿಲ್ಲ ಕರ್ನಾಟಕದಿಂದ ಹೋಗುವಾಗ ಏನು ಮಾಡ್ತೇವೆ ಅಂದರೆ, ಎಲ್ಲೆಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಇರ್ತಾವಲ್ಲ, ನೈಟ್ ಅಲ್ಲಿ ಹಾಲ್ಟ್ ಆಗ್ತೇವೆ. ಸನ್ನಿಧಾನ ಅಥವಾ ಯಾವುದೋ ದೇವಸ್ಥಾನ ಇದ್ದರೆ ಅಲ್ಲಿ ಹಾಲ್ಟ್ ಆಗಿ ಅಲ್ಲಿ ಪ್ರಸಾದ ಮಾಡಿ ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಮನೆ ದಿವಸ ಮತ್ತೆ 3 ಗಂಟೆಗೆ ಮತ್ತೆ ಪಾದ ಮಾಡ್ತೀವಿ. ಆಮೇಲೆ ಮಧ್ಯಾಹ್ನವರೆಗೂ ಇದ್ದು ಆಮೇಲೆ ಅಲ್ಲಿ ರೆಸ್ಟ್ ತೊಗೊಂಡು ಮತ್ತು ಸಾಯಂಕಾಲ 4 ಗಂಟೆಯಿಂದ ಮತ್ತು ರಾತ್ರಿ 8 ಗಂಟೆವರೆಗೂ ಪಾದ ಮಾಡ್ತೀವಿ. ನಾವು ಹೋಗೋ ಹಾದಿಯಲ್ಲಿ ಭಕ್ತರು ನಮಗೆ ತುಂಬ ಗೌರವದಿಂದ ಟ್ರೀಟ್ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಅಂದರೆ ನಮ್ಗೆ ನೋಡೋ ಭಾವ ಹೆಂಗಿತ್ತು ಅಂದ್ರೆ ಅವ್ರಿಗೆ, ನಮ್ಮೂರಿಗೆ ಅವರು ಮಾಲಾದಾರರು ಪಾದಯಾತ್ರೆ ಹೋಗ್ತಿದ್ರಪ್ಪ ಅಂತಂದರೆ ಅವ್ರ ಊರಲ್ಲಿ ಸನ್ನಿಧಿ ಇತ್ತಂದ್ರೆ ನಮ್ಗೆ ಕರ್ಕೊಂಡೋಗಿ ಅವ್ರು ಮತ್ತು ಅವ್ರು ಅಲ್ಲಿ ಸೇವೆ ಮಾಡ್ತಾರೆ. ಕಾಲೆಲ್ಲ ನೋವಾಗಿರ್ತವೆ ನಮಗೆ. ಅವ್ರು ಕರ್ಕೊಂಡೋಗಿ ಅವ್ರ ಸನ್ನಿಧಿ ಕರ್ಕೊಂಡೋಗಿ ನಮಗೆ ಕಾಲು ನೋವು ಹೆಚ್ಚಿಗೋದು, ಎಲ್ಲ ಔಷಧಿಗಳು ಕೊಡೋದು, ತುಂಬ ಟ್ರೀಟ್ ಮಾಡ್ತಾರೆ. ಒಳ್ಳೆಯ ಥರ ಟ್ರೀಟ್ ಮಾಡ್ತಾರೆ ನಮಗೆ. ನಾವೀಗ ಇಲ್ಲಿಂದ ಹೋದರೆ 20-25 ದಿವಸ ನಾವು ಅಲ್ಲಿ ರೀಚ್ ಆಗ್ತೀವಿ. 25 ದಿವಸ ಆಗ್ಬೋದು, 24-25 ದಿವಸ ಆಗುತ್ತೆ. ದಿನಕ್ಕೆ ಒಂದು 40 ಕಿಲೋಮೀಟ್ರ್ ಹೋಗ್ತೀವಿ. 25 ದಿವಸಕ್ಕೆ ಹೋಗ್ತೀವಿ. ಆಮೇಲೆ ಬರುವಾಗ ನಾವು 12ನೇ ತಾರೀಕು ಅಲ್ಲಿಂದ ರಿಟರ್ನ್ ಟ್ರೈನ್ ಇದೆ, ಆ ಟ್ರೈನಿಂದ ವಾಪಸ್ ಬರ್ತೇವೆ ಆಗುತ್ತೆ ಹಾವೇರಿಗೆ. ನಮ್ಮ ಹೆಸರು ನಮ್ಮ ಹೆಸರು ದತ್ತಾತೆ ಕೂಡಲ್ಲ ಅಂತ ಹೇಳಿ. ಹೆಸರು ಶಂಭು ಸ್ವಾಮಿ. ಎಷ್ಟು ವರ್ಷದಿಂದ ಮನೆ? ನಾನು 1992. ಎಷ್ಟು ವರ್ಷ ನೀವು ಪಾದಯಾತ್ರೆ ಮಾಡಿದ್ರಿ? ಪಾದಯಾತ್ರೆ 40 ವರ್ಷ ಮಾಡಿದ್ದೇನೆ ಸ್ವಾಮಿ. ಈಗ ಹೋಗಿ ಹೊಂಟಿರೋದು 40ನೇದ್ದು. ಯಾತ್ರೆ ಚೆನ್ನಾಗಿದೆ ಸ್ವಾಮಿ, ಒಳ್ಳೆಯದಾಗಿದೆ. ಎಲ್ಲ ಸ್ವಾಮಿಗಳು ಕರ್ಕೊಂಡು ಹೋಗ್ತಾ ಇದ್ದೆ. ನಾನು 35 ಸ್ವಾಮಿಗಳು ಕರ್ಕೊಂಡು ಹೋಗ್ತಾ ಇದ್ದೆ ಪ್ರತಿ ವರ್ಷ. ಈ ವರ್ಷ ಏನಿದೆ ಅಲ್ಲ, ಒಂದು 12 ಸ್ವಾಮಿಗಳು ಅದಾರೆ. ಇದಕ್ಕಿಂತ ಒಂದು 2 ಸ್ವಾಮಿಗಳು 4 ಸ್ವಾಮಿಗಳು ಕರ್ಕೊಂಡು ಹೋಗ್ತಾ ಇದ್ದೆ, ಕರ್ಕೊಂಡು ಬರ್ತಾಯಿದ್ದೆ ಸ್ವಾಮಿ. ಒಂದು 22 ದಿವಸಕ್ಕೆ ಹೋಗ್ತಾ ಇದ್ದೆ ಸ್ವಾಮಿ ನಾನು. ಎಲ್ಲ ಚೆನ್ನಾಗಿ ಸ್ವಾಮಿಗಳು ಎಲ್ಲ ಒಳ್ಳೆ ಆಗಿದೆ ಸ್ವಾಮಿ. ಒಬ್ಬೊಬ್ಬರು ಹೋಗ್ತಿದ್ದೆ ಸ್ವಾಮಿ. ಅವಾಗೂ ನಾನು 20 ದಿವಸಕ್ಕೆ ಮುಡ್ತಾಯಿದ್ದೆ ಸ್ವಾಮಿ. ಮತ್ತು ನಮ್ಗೆ ಅರಸೀಕೆರೆಯಲ್ಲಿ ಸ್ವಾಮಿಗಳು ಕೊಡ್ತಾಯಿದ್ರು, ಹಾಸನಲ್ಲಿ ಒಂದು 10-15 ಸ್ವಾಮಿಗಳು ಕೊಡ್ತಾಯಿದ್ರು, ಮೈಸೂರಲ್ಲಿ ಕೊಡ್ತಾಯಿದ್ರು ಸ್ವಾಮಿಗಳು. ಒಟ್ಟಿಗೆ ಸೇರಿ ಹೋಗ್ತಾಯಿದ್ವಿ ಸ್ವಾಮಿ ನಾವು. ಚೆನ್ನಾಗಿ ಈ ಸಲ ಹಾವೇರಿ ಅವರಷ್ಟೇ ಮತ್ತೆ ಹಾವೇರಿಯಿಂದ ನಾವೀಗ ಒಂದು 4-5 ಸ್ವಾಮಿಗಳಿದ್ದೇವೆ ಸ್ವಾಮಿ. ಆಮೇಲೆ ದೇಶ್ವರರು ಇದ್ದಾರೆ, ಆಮೇಲೆ ಖರ್ಜಿ ಸ್ವಾಮಿಗಳಿದ್ದಾರೆ. ಬೇರೆ ಜಿಲ್ಲೆಯವರು? ಬೇರೆ ಜಿಲ್ಲೆ ಯಾರೂ ಇಲ್ಲ ಸ್ವಾಮಿ. ಈ ಸರಿ ಯಾರು ಯಾರಿಲ್ಲ. ಅಲ್ಲಿ ಬಂದು ಅಲ್ಲಿ ಕೊಡ್ತಾರೆ ಸ್ವಾಮಿ, ಮುಂದುಗಡೆ ಕೊಡ್ತಾರೆ. ಈಗ ನಿಮ್ಗೆ 40 ವರ್ಷದಿಂದ ಪಾದಯಾತ್ರೆ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ? ಡೈರೆಕ್ಟ್ ದರ್ಶನ ಮಾಡ್ಬೋದಿತ್ತು ಸ್ವಾಮಿ. ಭಗವಂತ ನಮಗೆ ಅಷ್ಟು ಇದು ಕೊಡಲಿಲ್ಲ. ಆದರೆ ಅವನು ಇದರಿಂದ ನಾವು ಇಚ್ಛೆಯಿಂದ ಹೋಗ್ತಾ ಇದ್ದೀವಿ. ನಮ್ಗೆ ಒಳ್ಳೆಯದಾಗಿದೆ, ಅದರ ಸಲುವಾಗಿ ಮಾಡ್ತಾ ಇದ್ದೀನಿ ಸ್ವಾಮಿ. ತಮ್ಮ ಹೆಸರು? ಶಂಭು ಸ್ವಾಮಿ. ಅಯ್ಯಪ್ಪ ಶರಣಮ್ಮಪ್ಪ ಶರಣಮ್ಮಪ್ಪ ಬರ್ತೀವಪ್ಪ ಕರ್ಕೋಳಪ್ಪ ಕಾನನ ವಾಸ ಕಲಿಯುಗ ವರದ ಶಂಭು ಕುಮಾರ ಸತ್ಯ ಸ್ವರೂಪ ಶಾಂತಿ ಸ್ವರೂಪ ಅಯ್ಯಪ್ಪ 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 ಶರಣ ಅಯ್ಯಪ್ಪೋ ಅಯ್ಯಪ್ಪೇ ಭಗವಾನೇ ಶಂಕರನೇ ಶಂಕರಿಯೇ ಶಂಕರಿಯೇ ಶಂಕರನೇ ಶಕ್ತರೇ ಶಕ್ತಿಯೇ ಅಯ್ಯಪ್ಪೋ ಸ್ವಾಮಿ ಶರಣ ಅಯ್ಯಪ್ಪ ಶರಣ ದೇವಿ ಶರಣ ದೇವನ್ ಶರಣ ಅಯ್ಯಪ್ಪ ಶರಣ ಕಳ್ಳವೀರನೇ ರಾಜಕುಮಾರನೇ ರಾಜಾದಿರಾಜನೇ ಅಯ್ಯಪ್ಪ. ಈಗ ನಮ್ಮನ್ನು ಕರ್ಕೊಂಡು ಏನು ಹೋಗ್ತಿರ್ತಾರಲ್ಲ, ಗುರುಸ್ವಾಮಿಯವರಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಮತ್ತೊಬ್ಬರು ಮುಗ್ದೊಂದು ನಾವೊಂದೇನು ಗ್ರೂಪ್ ಅಂತ ಮಾಡ್ಕೊಂಡಿರ್ತೇವಲ್ಲ, ನಮ್ಮ ಗ್ರೂಪ್ಪಲ್ಲಿ ಹೊಂದಾಣಿಕೆ ಎಂಬುದು ಬಹಳ ಮುಖ್ಯ. ಯಾಕಂದರೆ
ಒಬ್ಬ ಸ್ವಾಮಿಗೆ ಬೇಗ ಬೇಗ ಹೋಗ್ಲಿಕ್ಕೆ ಆಗ್ತದೆ, ಒಬ್ಬ ಸ್ವಾಮಿಗೆ ಆಗೋದಿಲ್ಲ. ಒಬ್ಬರು ಹೆಲ್ದಿ ಇರ್ತಾರೆ, ಒಬ್ಬರು ಅನ್ಹೆಲ್ದಿ ಇರ್ತಾರೆ. ಆಮೇಲೆ ಒಬ್ಬರಿಗೆ ಸಮಾಧಾನ ಕಳ್ಕೊಂಡ್ರು ಇರ್ತಾರೆ, ಸಮಾಧಾನ ಇದ್ದವರು ಇರ್ತಾರೆ. ಇದರಲ್ಲಿ ನಾ ಕಂಡಂಥ ನನ್ನ ಯಾತ್ರೆ ಕೂಡ 300ರಿಂದ 400 ಕಿಲೋಮೀಟ್ರಿಗೆ ಸಾಕಾಗಿ ಹೋಗಿತ್ತು. ಭಾಳ ಕಾಲುಗಳು ಉಬ್ಬಿ ಬರ್ತವೆ, ನೋಯ್ತವೆ, ಕೈಕಾಲು ಸುಸ್ತಾಗ್ತವೆ, ಜ್ವರಗಳು ಬರ್ತವೆ, ತಲೆ ಸುತ್ತುತ್ತೆ. ಒಬ್ಬೊಬ್ಬ ಮನುಷ್ಯಗೆ ಒಂದೊಂಥರ ತೊಂದರೆಗಳಾಗ್ತವೆ. ತೊಂದರೆಗೆ ನಮ್ಮ ಮನಸ್ಸು ಕುಗ್ಗಿ ಹೋಗ್ತದೆ, ಬೇಡಪ್ಪ ನನ್ನ ಕಡೆಯಿಂದ ಏನು ಆಗಲ್ಲ ಅಂಥೇಳಿ. ಎರಡೇ ಆಪ್ಷನ್, ಸಾಕಾಗಿ ಕಣ್ಣೀರು ಹಾಕಿರ್ತವೆ, ಒಬ್ಬ ಸಮಾಧಾನ ಹೇಳೋ ವ್ಯಕ್ತಿ ಆಗ್ತಕ್ಕದೆ. ಆ ವ್ಯಕ್ತಿನೇ ನಮ್ಮ ಹಾವೇರಿಂದ ನಮ್ಮ ಗ್ರೂಪಲ್ಲಿ ನಾ ಕಂಡಂಥ ಭಗವಂತ ಅಂದ್ರೆ ನಮ್ಮ ಮಂಡಕ್ಕಿ ಸ್ವಾಮಿಯವರು. ನಾನು ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನನ್ನ ಆಸೆ ಪೂರೈಸಬೇಕಂದ್ರೆ ಆ ಸಮಾಧಾನ ವ್ಯಕ್ತಿಯಿಂದನೇ ಸಾಧ್ಯವಾಯಿತು. ಎಷ್ಟೊಂದು ಧೈರ್ಯ ತುಂಬಿದರು, ಎಷ್ಟೊಂದು ಶಾಂತಿ ಹೇಳಿದರು. ನನಗೆ 300ರಿಂದ 400 ಕಿಲೋಮೀಟ್ರಿಗೆ ಬಸ್ ಹತ್ತಿ ಊರಿಗೆ ಹೋಗೋಣ ಅನಿಸುತ್ತೆ. ಎಷ್ಟು ಅಳು ಬಂತಂದ್ರೆ ಅಷ್ಟು ಅಳು ಬಂತು. ಆದ್ರೆ ಒಂದು ಸಲ ನಾನು ನಡ್ಕೊತನೇ ಹೋಗಿ ಅಯ್ಯಪ್ಪನ ನೋಡ್ಬೇಕಂತ 5 ವರ್ಷದಿಂದ ಆಸೆ. ಆ ಆಸೆ ಎಲ್ಲ ಹೋಗ್ಬಿಡ್ತೈತಲ್ಪ, ನಂಗೆ ಹೆಂಗೆ ಮಾಡೋದು ಅಂತ ಅದು ಒಂಥರ ದುಃಖ. ಆ ಒಂದು ಭಗವಂತನ ಮೇಲೆ ಪ್ರೀತಿ, ಆಮೇಲೆ ನಮ್ಮ ಗುರುಗಳ ಮೇಲೆ ನಾ ಇಟ್ಟಂಥ ವಿಶ್ವಾಸ, ಅವೆರಡೂ ಸಮ್ಮಿಲನ ಆಗಿ ಇದರಲ್ಲಿ ಹೆಚ್ಚಾನೆಚ್ಚು 90% ಒಂದು ನಾವು ಗ್ರೂಪ್ ಒಳಗೆ ಯಾರು ಸಮಾಧಾನ ಹೇಳೋರು ಇರ್ತಾರ, ಅವರಿಂದ ಎಂಥ ವೀಕ್ನೆಸ್ ವ್ಯಕ್ತಿನೂ ಇವತ್ತು ಪಾದಯಾತ್ರೆಗೊಂಡು ಯಶಸ್ವಿಗೊಂಡು ಭಗವಂತನ ಕಂಡು ಬರ್ಬೋದು ಅಂತ ನನ್ನ ಅನುಭವ. ಯಾರೇ ಪಾದಯಾತ್ರೆ ಮಾಡಲಿ, ಏನೇ ಮಾಡಲಿ, ಅವ್ರ ಕುಟ ಹೋಗೋ ಸಂಘಟಕರು ಶಾಂತಿ ಸಮಾಧಾನ ಇಟ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಹೋಗಬಲ್ಲೆ. ಆಮೇಲೆ ಮನುಷ್ಯನಿಗೆ ಶಾಂತಿ ಸಮಾಧಾನ ಹೇಳ್ತಕ್ಕಂಥ ವ್ಯಕ್ತಿ ಸಿಕ್ಕಿದ್ರೆ ಸಾಕ್ಷಾತ್ ಭಗವಂತನ ಸಿಕ್ಕಂಗೆ ಅಂತ ನನ್ನ ಅನುಭವ. ನಾನು ಸಾರಿ ಹೇಳ್ತೇನೆ, ಮಂಡಕ್ಕಿ ಸ್ವಾಮಿನವ್ರನ್ನ ಜನ್ಮ ಇರುವಾಗ ಮರೆಯಲ್ಲ ನಾನು. ಯಾಕಂದ್ರೆ 350ರಿಂದ 400 ಕಿಲೋಮೀಟ್ರ್ ಮುಗಿಯೋಂಥ ಪ್ರಯಾಣನ ಅವರು ಇನ್ಸ್ಪಿರೇಷನ್ ಮಾತುಗಳು, ಅವರು ನಮ್ಗೆ ಮಾಡಿರೋ ಸೇವೆಗಳು ಎಲ್ಲದರ ರೀತಿಯಿಂದ ನಾನು ಅಯ್ಯಪ್ಪನ ನೋಡಿ ಬಂದೆ. ಮತ್ತೊಮ್ಮೆ ಮುಗಿದೊಮ್ಮೆ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಇಷ್ಟಪಡ್ತೇನೆ. ಆಮೇಲೆ ಹೋದ ವರ್ಷ ನಮ್ಮ ಜೊತೆ ಬಂದಂಥ ಎಲ್ಲ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಆಮೇಲೆ ನಮ್ಮ ಜೀವನದಾಗ ಗೊತ್ತಿದ್ದೆ ನಾವು ಹಲವಾರು ತೊಂದರೆಗಳನ್ನು ಅನುಭವಿಸಿವಿ, ತಪ್ಪುಗಳನ್ನು ಮಾಡೀವಿ. ಪಾದಯಾತ್ರೆಗೆ ಹೋಗಿ ಬಂದರೆ ಎಷ್ಟೋ ಜೀವನ ಸುಧಾರಿಸ್ತತಿ. ಅಲ್ಲಿ ಹೋಗಿ ಬಂದಿಂದ ಕೆಲವೊಂದಿಷ್ಟನ್ನು ಫಾಲೋ ಅಪ್ ಮಾಡಿದರೆ ನಮ್ಗೆ ಭಗವಂತ ಒಳ್ಳೆ ಬದಲಾವಣೆ ಕೊಡ್ತಾನೆ, ಒಳ್ಳೆಯ ಜೀವನ ಕೊಡ್ತಾನೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸ್ವಾಮಿಯೇ ಶರಣಮಯ್ಯ. ತಮ್ಮ ಹೆಸರು? ಜಗದೀಶ್ ಈರಪ್ಪ ಚಕ್ರಸಾಲಿ, ದೇವ ಸರ್.